ಆಯುಧ ಪೂಜೆ ಹಿಂದಿನ ದಿವಸ ಮಂಗಳವಾರನೇ ಗಾಡಿ ಪೂಜೆಗಳು ಆಫೀಸ್ ಪೂಜೆ ಅಂತೆಲ್ಲ ಹೇಳಿದ್ಕೆ ಆಲ್ ಆಫ್ ದ ಸಡನ್ ಮಂಡೇ ಸಂಜೆ ಹಂಗೆ ಗಾಡಿಗಳನ್ನೆಲ್ಲ ತೊಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ವಾಟರ್ ವಾಶ್ ಮಾಡ್ಸೋಕ್ಕೆ ತೊಗೊಂಡು ಹೋಗಿದ್ರು. ಅಟ್ ಎ ಟೈಮ್ ಎಲ್ಲಾನು 2 ಲಾರಿ ಮತ್ತು ಕಾರು ಎಲ್ಲ ತೊಗೊಂಡು ಹೋಗಿದ್ರಿಂದ ನಾನು ಹೋಗಿದ್ದೆ ಬೈಕಲ್ಲಿ. ಅವ್ರನ್ನ ಪಿಕಪ್ ಡ್ರಾಪು ಮಾಡೋದು ನನ್ನ ಕೆಲಸ ಆಗಿತ್ತು ಅಲ್ಲಿಂದ ಇಲ್ಲಿಗೆ. ಸೊ ಆಲ್ಮೋಸ್ಟ್ 11:30ವರೆಗೂ ಗಾಡಿಗಳನ್ನೆಲ್ಲ ತೊಳ್ಸ್ಕೊಂಡು ಆಫೀಸ್ ಹತ್ರ ನಿಲ್ಲಿಸಿ ಕಾರ್ನು ಕೂಡ ಅಲ್ಲೇ ನಿಲ್ಲಿಸಿ ಬಂದರು. ಇನ್ನು ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿದ್ದು. ನಾವು ಮನೆಯಲ್ಲಿ ಗಾಡಿಗಳನ್ನ ಪೂಜೆ ಮಾಡೋದು ವಿಜಯದಶಮಿ ದಿವಸ. ಅವ್ರ ಆಫೀಸಲ್ಲಿ ಲಾರಿಗಳನ್ನ ಪೂಜೆ ಮಾಡ್ಕೊಂಡ್ಬಿಡ್ತಾರೆ. ಆಫೀಸ್ ಪೂಜೆ ಯಾವತ್ತಿರುತ್ತೋ ಅವತ್ತೇ ಲಾರಿ ಪೂಜೆನೂ ಮಾಡಿಸ್ತಾರೆ. ಸೊ ಹಂಗಾಗಿ ಹೂವು ತೊಗೊಳಕ್ಕೆ ಹೋಗಿದ್ವಿ. ಮತ್ತು 2 ದೊಡ್ಡದು ಹಾರ ತೊಗೊಂಡ್ರು ಲಾರಿಗೆ. ಇಷ್ಟು ದೊಡ್ಡದು ತೊಗೊಂಡ್ರು ಆ ಲಾರಿಗೆ ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತಾ ಇತ್ತದು. ತೊಗೊಂಡು ಇನ್ನು ಪೂಜೆಗೆ ಏನೇನು ಬೇಕೋ ಐಟಮ್ಸು ಆಯುಧ ಪೂಜೆಗೆ ಅದನ್ನೆಲ್ಲ ತೊಗೊಂಡ್ರು. ಬೂದ್ಗುಂಬಳಕಾಯಿ, ನಿಂಬೆಹಣ್ಣು ಮತ್ತು ನಾನು ಸ್ವಲ್ಪ ಮನೆಗೆ ತರಕಾರಿಗಳನ್ನ ಬೇಕಾಗಿತ್ತು, ಅದನ್ನು ಎಲ್ಲ ತೊಗೊಂಡು ಫೈನಲಾಗಿ ಪೂಜೆ ಐಟಮ್ಸು ಬಾಳೆಹಣ್ಣು, ತೆಂಗಿನಕಾಯಿ, ಊದ್ಕಡ್ಡಿ, ಕರ್ಪೂರ, ಅರ್ಶಿನ ಕುಂಕುಮ ಎಲ್ಲನೂ ತೊಗೊಂಡು ಲಾಸ್ಟಲ್ಲಿ ಬಾಳೆಕಂಬನ ತೊಗೊಂಡು ಎಲ್ಲನೂ ತೊಗೊಂಡೋಗಿ ಆಫೀಸ್ ಹತ್ರ ಇಟ್ಬಿಟ್ಟು ನನ್ನನ್ನು ಮನೆಗೆ ಬಿಟ್ಟರು. ಅಂದರೆ RMC ಗೇಟ್ ಆಪೋಸಿಟೇ KV ಆಫೀಸ್ ಇರೋದು. ಲಾರಿನೆಲ್ಲ ಎರಡನ್ನೂ ತೊಳ್ಬಿಟ್ಟು ಪೊಸಿಷನಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಆಲ್ರೆಡಿ. 10 ಗಂಟೆಗೆ ಪೂಜೆ ಅಂತ ಹೇಳ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡೋಗಿ ಇಟ್ಟು ನಮ್ಮ ಮನೆ ಹತ್ರ ಕರ್ಕೊಂಬಂದ್ಬಿಟ್ಟು ಮತ್ತು ಮಕ್ಕಳನ್ನ ಕರ್ಕೊಂಡು ಹೋದ್ರು. ಗಾಡಿಗೆಲ್ಲ ಬುಟ್ಟಿಟ್ಟು ರೆಡಿ ಮಾಡಬೇಕಲ್ವ, ಅವರೊಬ್ಬರು ಕೈಲೇ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಮತ್ತು ನನ್ನ ಮಗನ ಕರ್ಕೊಂಡೋದ್ರು. ನನ್ನ ಮಗಳು ಎಲ್ಲ ಹೆಲ್ಪ್ ಮಾಡಿ ಬೊಟ್ಟೆಲ್ಲ ಇಟ್ಟು ಮತ್ತು ವಾಪಸ್ ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಹೋದರು. ನನ್ನ ಮಗನ ಕರ್ಕೊಂಡೋದ್ರು ಫೈನಲ್ ಪೂಜೆಗೆ ಅಷ್ಟೇ. ನನ್ನ ಮಗಳು ಹೋಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಆಫೀಸಲ್ಲಿ ಪೂಜೆ ಮಾಡೋಕ್ಕೆ ಬಂದಿರ್ತಾರಲ್ಲ ಅವ್ರು 500 ಒಳಗಡೆ ಪೂಜೆ ಮುಗಿದ್ಮೇಲೆ ಹೊರಗಡೆ ಲಾರಿಗಳಿಗೂ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತಂತೆ ಬಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.